ಭಾರತದ ದಕ್ಷಿಣ ಭಾಗದಲ್ಲಿರುವ ರಾಜ್ಯಗಳು ದೇಶಕ್ಕೆ ಹೆಚ್ಚು ತೆರಿಗೆ ಕೊಡುತ್ತೆ. ಆದರೆ ದಕ್ಷಿಣಕ್ಕೆ ವಾಪಸ್ ಬರುವ ತೆರಿಗೆ ಪಾಲು ಕಡಿಮೆ ಅನ್ನೋ ವಾದ ಇದೆಯಲ್ಲ, ಇದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದ ರಾಜಕೀಯ ನಾಯಕರ ಬಹುಕಾಲದ ಆರೋಪ. ಹಾಗಾದರೆ ನಿಜಕ್ಕೂ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆಯಾ? ಉತ್ತರ ಭಾರತದ ರಾಜ್ಯಗಳು ದಕ್ಷಿಣದ ತೆರಿಗೆಯ ಮೇಲೆ ಬದುಕ್ತಾ ಇದೆಯಾ? ಅಥವಾ ಬಡ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡೋದು ಭಾರತದ ಒಕ್ಕೂಟ ವ್ಯವಸ್ಥೆಯ ಸಹಜ ತತ್ವನ? ಈ ಪ್ರಶ್ನೆಗಳಿಗೆ ಉತ್ತರ ಎಳೆ ಎಳೆಯಾಗಿ. ಆಡಳಿತದ ಅಂಗಳದಲ್ಲಿ ಮೂಡಿದ ಸೌಹಾರ್ದತೆ ಹಾದಿ, ಬಾಂಧವ್ಯದಲ್ಲಿ ಬೆಳಗಿದ ದಕ್ಷಿಣ ಭಾರತದ ಭವಿಷ್ಯದ ದಾರಿ. 20 ಆಗಸ್ಟ್ 2026ರಂದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ಅತ್ಯಂತ ಮಹತ್ವದ ರೀತಿಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಮುಖವಾಗಿ ದಕ್ಷಿಣದ ರಾಜ್ಯಗಳ ನಡುವಿನ ಗಡಿ ಮತ್ತು ನದಿ ನೀರು ಹಂಚಿಕೆ ವಿವಾದಗಳು, ಆಂತರಿಕ ಭದ್ರತೆ, ಕಾವೇರಿ ಮತ್ತು ಮೇಕೆದಾಟು ಯೋಜನೆಗಳ ವಿಷಯ, ಕ್ಷೇತ್ರ ಪುನರ್ವಿಂಗಡಣೆ, ಆತಂಕ, ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಹಾಗೂ ಕರಾವಳಿ ಭದ್ರತೆ ಸೇರಿದಂತೆ ಪ್ರಾದೇಶಿಕ ಪ್ರಗತಿಯ ಪ್ರಮುಖ ವಿಚಾರಗಳು ಗಂಭೀರ ಚರ್ಚೆಗೆ ಬಂದವು. ಅಂಕಿ ಅಂಶದ ಲೆಕ್ಕದಲ್ಲಿ ಶುರುವಾದ ಆರ್ಥಿಕ ಸಮರ. ಭಾರತದ ದಕ್ಷಿಣ ರಾಜ್ಯಗಳು ಒಕ್ಕೂಟದ ಹಕ್ಕಿನ ಪರ. ಭಾರತದ ದಕ್ಷಿಣ ಭಾಗದಲ್ಲಿರುವಂಥ ರಾಜ್ಯಗಳು ದೇಶಕ್ಕೆ ಹೆಚ್ಚು ತೆರಿಗೆ ಕೊಡುತ್ತೆ, ಆದರೆ ದಕ್ಷಿಣಕ್ಕೆ ವಾಪಸ್ ಬರುವಂಥ ತೆರಿಗೆ ಪಾಲು ಕಡಿಮೆ. ಇದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದ ರಾಜಕೀಯ ನಾಯಕರ ಬಹುಕಾಲದ ಆರೋಪ. ಹಾಗಾದರೆ ನಿಜಕ್ಕೂ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆಯಾ? ಉತ್ತರ ಭಾರತದ ರಾಜ್ಯಗಳು ದಕ್ಷಿಣದ ತೆರಿಗೆಯ ಮೇಲೆ ಬದುಕ್ತಾ ಇವೆಯಾ? ಅಥವಾ ಬಡ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡುವುದು ಭಾರತದ ಒಕ್ಕೂಟ ವ್ಯವಸ್ಥೆಯ ಸಹಜ ತತ್ವವ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಅದಕ್ಕೂ ಮೊದಲು ಒಂದು ವಿಚಾರ ಅರ್ಥ ಮಾಡಿಕೊಳ್ಬೇಕು. ಅದೇನು ಅಂದರೆ, ಒಂದು ಕಡೆ ತೆರಿಗೆ ಸಂಗ್ರಹಿಸುವ ಶಕ್ತಿ ಕೇಂದ್ರದ ಬಳಿ ಹೆಚ್ಚಿದೆ, ಮತ್ತೊಂದು ಕಡೆ ಶಿಕ್ಷಣ, ಆರೋಗ್ಯ, ಕೃಷಿ, ಗ್ರಾಮೀಣಾಭಿವೃದ್ಧಿ, ರಸ್ತೆ, ನೀರು, ಸ್ಥಳೀಯ ಆಡಳಿತದಂತಹ ಬಹುತೇಕ ಜನಜೀವನದ ಜವಾಬ್ದಾರಿ ರಾಜ್ಯಗಳ ಮೇಲಿದೆ. ಅಂದರೆ ಹಣ ಒಂದು ಕಡೆ ಸೇರುತ್ತೆ, ಖರ್ಚಿನ ಜವಾಬ್ದಾರಿ ಇನ್ನೊಂದು ಕಡೆ ಇರುತ್ತೆ. ಈ ಅಂತರವನ್ನೇ ಫಿಸಿಕಲ್ ಇಂಬ್ಯಾಲೆನ್ಸ್ ಅಥವಾ ಹಣಕಾಸಿನ ಅಸಮತೋಲನ ಅಂತ ಕರೆಯಲಾಗುತ್ತೆ. ಅದನ್ನು ಸರಿಪಡಿಸಲು ಬಂದಿರುವಂತಹ ಪ್ರಮುಖ ಸಂವಿಧಾನಾತ್ಮಕ ಸಂಸ್ಥೆಯೇ ಫೈನಾನ್ಸ್ ಕಮಿಷನ್. ಪ್ರತಿ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನ್ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಹೇಗಿರಬೇಕು ಅನ್ನೋದನ್ನು ಶಿಫಾರಸು ಮಾಡುತ್ತೆ. ಈಗ 2026ರಿಂದ 2031ರವರೆಗೆ ಅನ್ವಯವಾಗುವ 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಜಾರಿಯಲ್ಲಿವೆ. ಹಾಗಾದರೆ ವಿವಾದ ಎಲ್ಲಿದೆ ಅಂತ ತಿಳಿಯಲು ಮೊದಲು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಕೇಂದ್ರದ ತೆರಿಗೆಯಲ್ಲಿ ರಾಜ್ಯಗಳ ಪಾಲು ಎಷ್ಟು? 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಕೇಂದ್ರದ ಡಿವಿಸಿಬಲ್ ಪೂಲ್ನಲ್ಲಿ 41% ಪಾಲು ಶಿಫಾರಸು ಮಾಡಿತ್ತು. 16ನೇ ಹಣಕಾಸು ಆಯೋಗವು ಇದೇ 41%ವನ್ನು ಮುಂದುವರೆಸಿದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಅಂಶವಿದೆ. ಈ 41% ಅನ್ನೋದು ಕೇಂದ್ರ ಸರ್ಕಾರ ಸಂಗ್ರಹಿಸುವ ಪ್ರತಿಯೊಂದು ತೆರಿಗೆಯ 41% ಅಲ್ಲ. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಬಿಟ್ಟು ಉಳಿಯುವ ಡಿವಿಸಿಬಲ್ ಪೂಲ್ನ 41%. ಇದೇ ಕಾರಣಕ್ಕೆ ದಕ್ಷಿಣದ ರಾಜ್ಯಗಳು ಬಹಳ ವರ್ಷಗಳಿಂದ ಪ್ರಶ್ನೆ ಮಾಡ್ತಾ ಇರುವುದು, ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜ್ ಹೆಚ್ಚಿಸಿದ್ರೆ ಅವು ಡಿವಿಸಿಬಲ್ ಪೂಲ್ಗೆ ಸೇರುವುದಿಲ್ಲ. ಹೀಗಾಗಿ ಕಾಗದದಲ್ಲಿ ರಾಜ್ಯಗಳ ಪಾಲು 41% ಇದ್ದರೂ ರಾಜ್ಯಗಳಿಗೆ ಹಂಚಿಕೆಯಾಗುವ ಒಟ್ಟು ತೆರಿಗೆ ಮೊತ್ತದ ಪ್ರಮಾಣ ಕಡಿಮೆ ಆಗಬಹುದು. ಕೇರಳದ 2024ರ ಹಣಕಾಸು ಸಚಿವರ ಸಮ್ಮೇಳನದಲ್ಲಿ ಇದೇ ಪ್ರಮುಖ ಆಕ್ಷೇಪ ಕೇಳಿಬಂದಿತ್ತು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದು, ರಾಜ್ಯಗಳ ಪಾಲನ್ನು 41ರಿಂದ 50%ಕ್ಕೆ ಹೆಚ್ಚಿಸಬೇಕು. ಇದಕ್ಕೆ ಕಾರಣವಾಗಿ ಅವರು ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಸಂಗ್ರಹಿಸುವ ಅಧಿಕಾರ ಹಾಗೂ ಖರ್ಚಿನ ಜವಾಬ್ದಾರಿಗಳ ನಡುವಿನ ಅಸಮತೋಲನವನ್ನು ಮುಂದಿಟ್ಟಿದ್ರು.
ಜನಸಂಖ್ಯೆ ನಿಯಂತ್ರಣವಾಯಿತೇ ಪ್ರಗತಿಗೆ ಮುಳ್ಳಿನ ಹಾದಿ. ಆ 41% ರಾಜ್ಯಗಳ ನಡುವೆ ಹೇಗೆ ಹಂಚುತ್ತಾರೆ? ಇಲ್ಲೇ ನಿಜವಾದ ದಕ್ಷಿಣ ಉತ್ತರ ಚರ್ಚೆ ಶುರುವಾಗುತ್ತೆ. 15ನೇ ಹಣಕಾಸು ಆಯೋಗದ ಸೂತ್ರದ ಪ್ರಕಾರ ಪ್ರತಿ ವ್ಯಕ್ತಿಯ ಆದಾಯ ಕಡಿಮೆ ಇರುವಂತಹ ರಾಜ್ಯಗಳಿಗೆ ಹೆಚ್ಚಿನ ಪಾಲು. 2011ರ ಜನಸಂಖ್ಯೆಯ ಅನ್ವಯ 15% ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ಗೆ 12.5%, ಪ್ರದೇಶ ವ್ಯಾಪ್ತಿ ಆಧರಿಸಿ 15%, ಅರಣ್ಯ ಪ್ರದೇಶ 10%, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಗೆ ಕೇವಲ 2.5%. ಇದರ ಪರಿಣಾಮವಾಗಿ ಬಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಸಿಗುವ ವ್ಯವಸ್ಥೆ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ದಕ್ಷಿಣ ರಾಜ್ಯಗಳ ವಾದ ಸರಳ. ನಾವು ಜನಸಂಖ್ಯೆ ನಿಯಂತ್ರಿಸಿದೆವು, ಆರ್ಥಿಕ ಬೆಳವಣಿಗೆ ಸಾಧಿಸಿದೆವು, ತೆರಿಗೆ ಸಂಗ್ರಹ ಹೆಚ್ಚಿಸಿದೆವು, ದೇಶದ GDPಗೆ ದೊಡ್ಡ ಕೊಡುಗೆ ನೀಡಿದ್ವು. ಹಾಗಿದ್ರೆ ಅದನ್ನೇ ಆಧಾರ ಮಾಡಿಕೊಂಡು ನಮಗೆ ಶಿಕ್ಷೆ ಯಾಕೆ? ಇದು ಕೇವಲ ಕರ್ನಾಟಕ ವಾದವಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ಹಲವು ದಕ್ಷಿಣ ರಾಜ್ಯಗಳು ಇದೇ ಪ್ರಶ್ನೆ ಎತ್ತಿವೆ. ವಿಶೇಷವಾಗಿ ಜನಸಂಖ್ಯೆ ನಿಯಂತ್ರಣವೇ ಇಲ್ಲಿ ಪ್ರಮುಖ ರಾಜಕೀಯ ಅಂಶ. 1971ರ ಜನಸಂಖ್ಯೆ ಆಧಾರದ ಬದಲಿಗೆ 2011ರ ಜನಸಂಖ್ಯೆಯನ್ನು ಬಳಸಿದಾಗ ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣ ರಾಜ್ಯಗಳಿಗೆ ತಮ್ಮ ಸಾಧನೆಯೇ ಹಣಕಾಸಿನ ಹಂಚಿಕೆಯಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ ಎಂಬ ವಾದ ಶುರುವಾಯಿತು. ಈ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ 2024ರಲ್ಲಿ ಇದೇ ಕಾರಣಕ್ಕಾಗಿ ಕೇಂದ್ರದ ತೆರಿಗೆ ಹಂಚಿಕೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಕರ್ನಾಟಕದ ಅತ್ಯಂತ ವರ್ಚಿತ ಉದಾಹರಣೆ ನೋಡಬಹುದು. ಆ ವಿವರ ಹೀಗಿದೆ. ಹಣಕಾಸು ಆಯೋಗದ ಪಾಲಿನ ಲೆಕ್ಕ. 14ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕದ ಪಾಲು 4.713% ಹಾಗೂ 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ಪಾಲು 3.647% ಇಳಿತು. ಅಂದರೆ 1 ಪರ್ಸೆಂಟೇಜ್ ಪಾಯಿಂಟ್ಗಿಂತ ಹೆಚ್ಚು ಕುಸಿತ. ಅತ್ತ ಕೇರಳದ ಪಾಲು 2.5%ನಿಂದ 1.925%ಗೆ ಇಳಿತು. ತಮಿಳುನಾಡಿನ ಪಾಲು ಮಾತ್ರ 4.023%ನಿಂದ 4.079%ಗೆ ಸ್ವಲ್ಪ ಏರ್ತು. ಆಂಧ್ರ ಪ್ರದೇಶ 4.305%ನಿಂದ 4.047%ಗೆ ಇಳಿತು. ತೆಲಂಗಾಣ 2.437%ನಿಂದ 2.102%ಗೆ ಇಳಿತು. ಒಟ್ನಲ್ಲಿ 5 ದಕ್ಷಿಣ ರಾಜ್ಯಗಳ ಪಾಲು 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು 15.8%ಗೆ ಇಳಿತು. 10ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಇದೇ ದಕ್ಷಿಣ ರಾಜ್ಯಗಳ ಒಟ್ಟು ಪಾಲು ಸುಮಾರು 24.31% ಇತ್ತು ಎಂಬ ಅಧ್ಯಯನಗಳಿವೆ. ಸಮಾನತೆಯ ಸೂತ್ರದಡಿಯಲ್ಲಿ ಮರು ಹಂಚಿಕೆಯ ಸವಾಲು. ಒಕ್ಕೂಟ ವ್ಯವಸ್ಥೆಯ ಧರ್ಮದಲ್ಲಿ ಅಡಗಿರುವ ಸೂಕ್ಷ್ಮ ಸತ್ಯ. ಒಂದು ದಶಕದ ಲೆಕ್ಕದಲ್ಲಿ ದಕ್ಷಿಣದ ರಾಜ್ಯಗಳ ಒಟ್ಟು ಪಾಲು ಕಡಿಮೆಯಾಗಿರುವುದು ಅಂಕಿ ಅಂಶದಲ್ಲಿ ಕಾಣಿಸುತ್ತೆ. ಇದನ್ನೇ ದಕ್ಷಿಣದ ರಾಜ್ಯಗಳು ನಾವು ಉತ್ತಮವಾಗಿ ಕೆಲಸ ಮಾಡಿದಷ್ಟು ನಮ್ಮ ಪಾಲು ಕುಸಿಯುತ್ತಿದೆ ಎಂಬ ವಾದಕ್ಕೆ ಬಳಸುತ್ತವೆ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳದಂತಹ ಹೆಚ್ಚಿನ ಆದಾಯದ ರಾಜ್ಯಗಳು ಕಡಿಮೆ ಆದಾಯದ ರಾಜ್ಯಗಳಿಗೆ ಸಹಾಯ ಮಾಡುವುದು ಒಕ್ಕೂಟ ವ್ಯವಸ್ಥೆಯ ಮೂಲ ತತ್ವ. ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನದಂತಹ ದೊಡ್ಡ ಮತ್ತು ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂಥ ರಾಜ್ಯಗಳಲ್ಲಿ ಜನಸಂಖ್ಯೆ ದೊಡ್ಡದು. ಅಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಮೂಲಸೌಕರ್ಯ, ಉದ್ಯೋಗ ಮುಂತಾದ ಕ್ಷೇತ್ರಗಳಲ್ಲಿ ಖರ್ಚಿನ ಅಗತ್ಯವೂ ದೊಡ್ಡದು. ಆದ್ದರಿಂದ ಅವರ ಆದಾಯ ಸಾಮರ್ಥ್ಯ ಕಡಿಮೆ ಇರುವುದನ್ನು ಪರಿಗಣಿಸಿ ಕೇಂದ್ರದಿಂದ ಹೆಚ್ಚಿನ ಹಣ ನೀಡುವುದು ಕೇಂದ್ರದ ದೃಷ್ಟಿಯಲ್ಲಿ ಅನ್ಯಾಯವಲ್ಲ. ಇದು ರೀಡಿಸ್ಟ್ರಿಬ್ಯೂಷನ್, ಅಂದರೆ ಎಲ್ಲಿ ಹಣ ಹೆಚ್ಚು ಇದೆ ಅಲ್ಲಿಂದ ತೆಗೆದು ಎಲ್ಲಿ ಅಗತ್ಯ ಹೆಚ್ಚು ಇದೆ ಅಲ್ಲಿಗೆ ಕೊಡುವುದು. ಇದು ಭಾರತದ ಫೈನಾನ್ಸ್ ಕಮಿಷನ್ ವ್ಯವಸ್ಥೆಯ ಮೂಲ ಉದ್ದೇಶಗಳಲ್ಲಿ ಒಂದು. ಆದರೆ ದಕ್ಷಿಣ ರಾಜ್ಯಗಳು ಇದಕ್ಕೆ ನೀಡಿರುವಂಥ ಪ್ರತ್ಯುತ್ತರ ಏನು ಅಂದರೆ ಅಭಿವೃದ್ಧಿ ಮಾಡಿದ ರಾಜ್ಯಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಇಲ್ಲೇ ವಿವಾದದ ಮೂಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಕರ್ನಾಟಕದ ಉದಾಹರಣೆ ಸಾಕು. ರಾಜ್ಯದ ಪಾಲಿನ ಪೈಸೆ ಲೆಕ್ಕ. 2024ರ ಫೆಬ್ರವರಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿತು. ಅಲ್ಲಿ ಸಿದ್ದರಾಮಯ್ಯ ಅವರು ಕರ್ನಾಟಕ ಕೇಂದ್ರಕ್ಕೆ 100 ತೆರಿಗೆ ಕೊಟ್ಟರೆ ಸುಮಾರು 15 ಮಾತ್ರ ವಾಪಸ್ ಬರುತ್ತೆ ಅಂತ ಆರೋಪಿಸಿದರು. 2024ರ ನವೆಂಬರ್ನಲ್ಲಿ ಅವರು ಕರ್ನಾಟಕ 4 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ಕೊಡುಗೆ ನೀಡ್ತಾ ಇದ್ದರು. 55,000ದಿಂದ 60,000 ಕೋಟಿ ಮಾತ್ರ ಮರಳಿ ಬರ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಒಂದು ಕೊಡುಗೆಗೆ ಸುಮಾರು 15 ಪೈಸೆ ವಾಪಸ್ ಬರ್ತಾ ಇದೆ ಅಂತ ವಾದ ಮಾಡಿದ್ರು. ಆದರೆ ಇಲ್ಲಿ ಮತ್ತೆ ಒಂದು ಕ್ಲಾರಿಫಿಕೇಶನ್ ಬಹಳ ಮುಖ್ಯ. ಈ ಒಂದು ಕೊಟ್ಟು 15 ಪೈಸೆ ಮಾತ್ರ ವಾಪಸ್ ಎಂಬ ಅಂಕಿಯನ್ನು ನೇರವಾಗಿ ಕರ್ನಾಟಕದ ಪ್ರತಿಯೊಂದು 100 ಕೇಂದ್ರ ತೆರಿಗೆಯಲ್ಲಿ 15 ಪೈಸೆ ಮಾತ್ರ ಸಿಕ್ಕಿತು ಎಂದು ಅರ್ಥೈಸುವುದು ಸರಿಯಲ್ಲ. ಯಾಕಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ಹಣದಿಂದ ಟ್ಯಾಕ್ಸ್ ಡಿವಾಲ್ಯೂಷನ್ ಮಾತ್ರವಲ್ಲ, ಗ್ರಾಂಟ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಇತರೆ ಕೇಂದ್ರ ವರ್ಗಾವಣೆಗಳು ಮತ್ತು ಬೇರೆ ಮಾರ್ಗಗಳಿಗೂ ಇವೆ.
ಹೀಗಾಗಿ ಸಾಮಾನ್ಯವಾಗಿ ರಾಜಕೀಯ ಹೇಳಿಕೆಗಳ ಸಂದರ್ಭದಲ್ಲಿ ಈ ಲೆಕ್ಕಾಚಾರ ಮುಂದಿಟ್ಟು ಕೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುವ ಪರಿಪಾಠ ಬೆಳೆದು ಬಂದಿದೆ. ದಕ್ಷಿಣ ರಾಜ್ಯಗಳಿಗೆ ಹೀಗೆ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಮೇಲಿಂದ ಮೇಲೆ ಧ್ವನಿ ಎತ್ತಿದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ನ್ಯಾಯವಾದ ಪಾಲು ಬಂದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ರೀತಿಯ ಮಾತು ಹೇಳಿದ್ದಾರೆ. ನಿನ್ನೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಆಗ್ತಿರುವ ತಾರತಮ್ಯಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ವಿಷಯ ಮಂಡಿಸಿದ್ರು. ದಕ್ಷಿಣ ರಾಜ್ಯಗಳಿಗೆ ಅನುದಾನ ಸಂಪನ್ಮೂಲ ಹಂಚಿಕೆಯಲ್ಲಿ ಅನ್ಯಾಯವಾಗ್ತಾ ಇದೆ. ಕರ್ನಾಟಕ ಬಲಿಷ್ಠವಾದರೆ ದಕ್ಷಿಣ ಭಾರತಕ್ಕೆ ಮತ್ತಷ್ಟು ಬಲ ಬರಲಿದೆ. ಹೀಗಾಗಿ ತಾರತಮ್ಯ ಮಾಡದಂತೆ ಆಗ್ರಹಿಸಿರೋದು ಈ ಹಿನ್ನೆಲೆಯಲ್ಲಿ ಗಮನಾರ್ಹ. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. ಅನುದಾನ ತಾರತಮ್ಯದ ವಿಚಾರ ಭಾರಿ ರಾಜಕೀಯ ಟಾಕ್ ಫೈಟ್ಗೂ ಕಾರಣವಾಗಿದೆ. 2024 ಫೆಬ್ರವರಿ 1ರಂದು ಅಂದು ಸಂಸದರಾಗಿದ್ದ ಡಿಕೆ ಸುರೇಶ್ ದಕ್ಷಿಣ ರಾಜ್ಯಗಳಿಗೆ ಹೇಗೆ ಅನ್ಯಾಯ ಆಗ್ತಾ ಇದೆ, ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರ ಕೇಳಬೇಕಾಗುತ್ತೆ ಅಂದಾಗ ಅವರ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ದಕ್ಷಿಣದ ಆರೋಪದಲ್ಲಿ ರಾಜಕೀಯ ಧ್ವನಿ ಇದೆ, ಆದರೆ ಅದರ ಹಿಂದೆ ನಿಜವಾದ ಅಂಕಿಅಂಶದ ಪ್ರಶ್ನೆಯೂ ಇದೆ. ವಿಶೇಷವಾಗಿ 15ನೇ ಹಣಕಾಸು ಆಯೋಗದಲ್ಲಿ ಶೇರ್ ಕುಸಿತ, ಸೆಸ್ ಸರ್ಚಾರ್ಜ್, ಪಾಪ್ಯುಲೇಷನ್ ಕ್ರೈಟೀರಿಯಾ ಮತ್ತು ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ಗೆ ಸಿಗ್ತಾ ಇದ್ದ ಕಡಿಮೆ ತೂಕದ ಸವಾಲುಗಳನ್ನು ಈಗ 16ನೇ ಹಣಕಾಸು ಆಯೋಗದ ಮೂಲಕ ಮರು ಸಮತೋಲನಗೊಳಿಸುವ ಪ್ರಯತ್ನ ನಡೀತಾ ಇದೆ. ಅಂತಿಮವಾಗಿ ದಕ್ಷಿಣ ವರ್ಸಸ್ ಉತ್ತರ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಹಾಗೂ ಹಣಕಾಸು ಆಯೋಗ ಮಾತ್ರ ನ್ಯಾಯಯುತ ಉತ್ತರ ನೀಡಲು ಸಮರ್ಥರು ಅನ್ನೋದು ವಾಸ್ತವ.